ಸಿದ್ರಿ ಅಮ್ಮ. ಓ ಯಾಕೆ ಹೇಳ್ತೀಯಪ್ಪ? ಒಂದು ರೊಟ್ಟಿ ತಂದು ನಾಲ್ಕು ಭಾಗ ಮಾಡಿ ಎಲ್ಲವಕ್ಕೂ ಹಂಚುವೆ. ತುಂಬ ಕಷ್ಟ. ಜೊತೆಗೆ ಆದರೂ ನನ್ನ ಯಜಮಾನ್ರು ನಾನೊಬ್ಬರು ಮನೆ ಕೆಲ್ಸಕ್ಕೆ ಕಳಿಸ್ಲಿಲ್ಲ. ಇದೊಂದು ಹೌದು. ನಾನೊಬ್ರು ಮನೆಗೆ ಹೋಗಲಿಲ್ಲ. ಮನೇಲೆ ಎಂಥದ ತಂದಾಕಾರ ಮಾಡ್ತಿದ್ದೆ. ಅಮ್ಮ, ಬದುಕಿನಲ್ಲಿ ತುಂಬಾ ಏರಿಳಿತಗಳನ್ನು ಕಂಡ್ರಿ. ಕಷ್ಟ ಸುಖಗಳು, ಏರಿಳಿತಗಳು, ಇವುಗಳನ್ನೆಲ್ಲವನ್ನು ಬಹಳ ಸ್ಥೈರ್ಯದಿಂದ ಎದುರಿಸಿದೀರಮ್ಮ. ನಿಜವಾಗ್ಲೂ ಆ ಗಣಪತಿನೇ ನಿಮಗೆ ಆ ಸ್ಥೈರ್ಯವನ್ನ, ನಿಮ್ಮಲ್ಲಿರ್ತಕ್ಕಂಥ ಒಂದು ಧೈರ್ಯವನ್ನು ಕೊಟ್ಟಿದ್ದಾನೆ. ಆಮೇಲೆ ಅಮ್ಮ, ನೀವು ಮತ್ತೆ ರಾಮಸ್ವಾಮಿಗಳು ಬದುಕಿನಲ್ಲಿ ಯಾವತ್ತೂ ಸಹ ಯಾವುದೇ ಬೇರೆ ಒಂದು ವಾಮ ಮಾರ್ಗಕ್ಕೆ ಆಗ್ಲಿ, ಬೇರೊಂದು ವಾಮವಾದಂತ ಚಿಂತನೆಗೆ ಯಾವತ್ತು ಎಡೆಮಾಡಿಕೊಟ್ಟವರಲ್ಲ. ಕಷ್ಟ ಎಷ್ಟೇ ಇರ್ಲಿ ಅವುಗಳನ್ನ ಸಹಿಸ್ಕೊಂಡು ಬಂದಿದ್ದೀವಿ. ಅವರು ಏನೇ ಬರ್ಲಿ ಮಾತಾಡ್ತಿರ್ತಿಲ್ಲ. ಸುಮ್ಮನೆ ದುಬಿಡಾಗೆ ತುಂಬಾ ಒಳ್ಳೆ ಮನಸ್ಸಿ. ಯಾರೇ ಬರ್ಲಿ, 10 ಜನ ಬರ್ಲಿ, ಅಡಿಗೆ ಇದು ಮಾಡಿ ಕಳಿಸ್ತಾಳೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತವ್ರೆ. ನನ್ನ ಚೆನ್ನಾಗಿ. ನಾನು ಏನು ಈಗಾಗಲೇ 2-3 ವರ್ಷ ಆಯ್ತು, 4 ವರ್ಷ ಆಯ್ತು, ಒಂದು ಲೋಟ ತೊಳೆದಿಲ್ಲ. ಇಟ್ಕೊಂಡಿದಾರಪ್ಪ ಇಬ್ರು, ಗಂಡ ಹೆಂಡತಿ ಇಬ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಿಂದಲ್ಲ ನಾನು ಇಷ್ಟು ಹೀಗಿರೋದು. ಒಂದ್ ದಿವಸ ಒಂದಿಷ್ಟಪ್ಪ ಅನ್ನ ತಿಂದ ಇದ್ರೆ ಇಬ್ರು ಬೈತಾರೆ. ಊಟ ಮಾಡೋದು ಬಗ್ಗೆ ಕಾಳಜಿಗೋಸ್ಕರ ಮಾಡ್ತಾರಪ್ಪ. ಇಲ್ಲದ ಯಾಕೆ ಹೇಳೋಣ, ಭಗವಂತನ ದಯದಿಂದ ಒಳ್ಳೆ ಸೊಸೆ ಬಂದ್ಲು, ಮಗನು ಒಳ್ಳೆಯದಾಗಿದ್ದಾನೆ. ಆರೈಕೆ ಆಶೀರ್ವಾದ ಎಲ್ಲ. ಒಂದು ಸಮಾಜಕ್ಕೆ ಏನು ಅವ್ರಿಗೂ ಏನು ಅಂತಂದ್ರೆ ಬಂದ ಮಕ್ಕಳಿಗೂ ಅವಕ್ಕೂ ನಾವು 4 ರೊಟ್ಟಿ ಇರಬೇಕು ಅನ್ನೋ ಆಸೆ ಬರುತ್ತೆ. ಹೇಳ್ತಾರೆ ಅವರು. ನಾನಂತ ನೋಡಿ ಒಂದಕ್ಕೆ ನೀವು ಯಾಕೆ ಇದು ಮಾಡ್ತೀರ ಅಂತಲೂ ನಾ ಕೇಳಿ. ಆಗ್ಲೇ ಸಾರ್ ಹೇಳಿದ್ರು, ಬಹಳ ಮಿತಹಾರ.